ಡಿಕೆಶಿ ಮುಂದೆ ತೇಜಸ್ವಿ ಸೂರ್ಯ ಸುರಂಗ ವಿರೋಧ. ಬೆಂಗಳೂರು ಟನಲ್ ರಸ್ತೆ ಸಂಬಂಧ ಡಿಸಿಎಂ ಡಿಕೆಶಿ ಹಾಗೂ ಸಂಸದ ತೇಜಸ್ವಿ ಸೂರ್ಯ ನಡುವೆ ಟಾಕ್ ವಾರ್ ನಡೀತಾ ಇದೆ. ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಸಂಸದ ತೇಜಸ್ವಿ ಸೂರ್ಯ ಚರ್ಚೆಯನ್ನು ನಡೆಸಿದ್ದಾರೆ. 30ರಿಂದ 35 ಕಿಲೋಮೀಟರ್ ಟನಲ್ ರಸ್ತೆಗೆ 47,000 ಕೋಟಿ ಖರ್ಚು ಮಾಡುವಂತಹ ಬದಲು ಬೇರೆ ಬೇರೆ ಅಭಿವೃದ್ಧಿಗೆ ಬಳಸಬಹುದು. ಟನಲ್ ರೋಡ್ನ ಎಲ್ಲಾ ಸಮಸ್ಯೆ ಬಗ್ಗೆ ನಾನು ಡಿಸಿಎಂಗೆ ತಿಳಿಸಿದ್ದೇನೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಇನ್ನು ಡಿಕೆಶಿ ಮಾತನಾಡಿ ತೇಜಸ್ವಿ ಸೂರ್ಯ ಕೇವಲ ಸಲಹೆಯನ್ನು ಕೊಡೋದು ಬೇಡ, ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ತಂದಿದ್ದೀಯಾ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು ಸುರಂಗ ರಸ್ತೆ ನಿರ್ಮಾಣದಿಂದಾಗಿ ಲಾಲ್ಬಾಗ್ನಲ್ಲಿ ಯಾವುದೇ ಮರಗಳನ್ನ ಕಡಿಯುವುದಿಲ್ಲ ಅಂತೇಳಿ ಹೈಕೋರ್ಟ್ಗೆ ಎಜಿ ಶಶಿಕಿರಣ್ ಶೆಟ್ಟಿ ಮಾಹಿತಿಯನ್ನ ನೀಡಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ, ಇದು ನಾವು ಹೇಗೆ ಲಾಂಗ್ ಟರ್ಮ್ ನಲ್ಲಿ ಶಾರ್ಟ್ ಟರ್ಮ್ ನಲ್ಲಿ ಇದನ್ನ ಅಸೆಸ್ ಮಾಡಬಹುದು, ಅಡ್ರೆಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಆಯಿತು. ಬಹಳ ಸೌಹಾರ್ದಯುತವಾಗಿ, ಬಹಳ ಕನ್ಸ್ಟ್ರಕ್ಟಿವ್ ಆಗಿ ಈ ಚರ್ಚೆ ನಡೀತು. ಶಾಂತವಾಗಿ ನಾನು ಕೊಟ್ಟಂತಹ ಪ್ರೆಸೆಂಟೇಷನ್ ಅನ್ನ ಪೂರ್ತಿ ಅವರು ಆಲಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ಗಹನವಾಗಿ ಚರ್ಚೆ ಕೂಡ ನಡೆದಿದೆ. ನಾನು ವಿಶೇಷವಾಗಿ ಟನಲ್ ರೋಡ್ ನ ಕುರಿತಂತೆ ಅವರಿಗೆ ಮನವಿ ಮಾಡಿದೆ. ಈ ಟನಲ್ ರೋಡ್ ಪ್ರಾಜೆಕ್ಟು ಈ 18 ಕಿಲೋಮೀಟರ್ನ ಒಂದು ರಸ್ತೆ ಮಾಡುವಂತದ್ದು ಬೆಂಗಳೂರಿನ ಟ್ರಾಫಿಕ್ ಸೊಲ್ಯೂಷನ್, ಬೆಂಗಳೂರಿನ ಟ್ರಾಫಿಕ್ಗೆ ಸೊಲ್ಯೂಷನ್ ಅಲ್ಲ. BMLT ಅದನ್ನ ಇದನ್ನ ಮಾಡ್ಬೇಕು, ಫೀಡರ್ ಬಸ್ ನಿಮ್ ಕಾಲದಲ್ಲಿ ಯಾಕಪ್ಪ ಮಾಡಿಲ್ಲ ಅಂತ ಹೇಳಿದೆ. ಇಲ್ಲ ಅದೇನು ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದೆ. ಎಷ್ಟು ದುಡ್ಡು ಕೊಟ್ಟು ಕಳ್ಸಿದ್ದೆ, ಡೆಲ್ಲಿಯಿಂದ ಬಂದಿದೆ ದುಡ್ಡು ಅಂತ ಹೇಳಿದೆ. ಸೊ ಅದಕ್ಕೇನೋ ನನ್ನ ಜೊತೆ ನಾನು ಹೇಳಿದ್ದೀನಿ, ನಡೀರಿ 4 ಜನ ಎಂಪಿಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಣ, ನಾನು ಬರ್ತೀನಿ, ಒಂದಷ್ಟು ದುಡ್ಡು ಕೊಡಿಸಿ ಏನೇನ್ ಬೇಕೋ ಮಾಡೋಣ ಅಂತ ಮಾತಾಡಿದ್ದೀನಿ. ಸೊ ಅವರು ಟನಲ್ ನಾನು ಹೇಳಿದೆ ಲಾಲ್ಬಾಗ್ ನೀವು ತಿಳ್ಕೊಂಡಂಗೆ 6 ಎಕರೆ ಎಲ್ಲ ಮಾಡ್ತಾ ಇಲ್ಲ, ಒಂದು ಸ್ಮಾಲ್ ಓಪನಿಂಗ್ ಪಾಯಿಂಟ್ ಎಲ್ಲಿ ಒಂದು ಮೂಲೆಯಲ್ಲಿ ಇದೆ ಅಲ್ಲೊಂದು ಪಾಯಿಂಟ್ ಓಪನ್ ಮಾಡ್ಬೇಕು, ಎಲ್ಲರೂ ಒಂದು ಮಾಡ್ಬೇಕಲ್ಲ, ಇಲ್ಲ ನೀವೇ ಜಾಗ ತೋರಿಸಿ ಅಂತ ಹೇಳಿದೆ ನಾನು. ಸೊ